ಆರ್ತಿಯವರೇ, ನಾನು ಹೇಳಿದ್ದು ಹಾಗಲ್ಲ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ನಂಬ್ಕೊಂಡು ಬಂದಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಡ್ತಾ ಇದ್ದೀರಾ ನೀವು. ನಾನು ಏನು ಹೇಳಿದೆ ಅಂತ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ರಂಜಿತ್ ಹತ್ರ ನೀವೇನು ಹೇಳಿದ್ರಿ? ಆದಿತ್ಯಗೆ ಬೇಲ್ ಕೊಡ್ತಾ ಇರೋದು ನಾನಂತ ಅಲ್ವಾ? ಅವ್ರು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಇಷ್ಟಕ್ಕೆಲ್ಲ ಕಾರಣ ನಾನಂತ ಅನ್ಕೊಳ್ಳಲ್ವಾ ಅವರು? ನಿಮ್ಮ ಮೂಗಿ ನೇರವಾಗಿ ಮಾತಾಡ್ತೀರಾ, ಆದ್ರೆ ನನ್ನ ಮನಸ್ಥಿತಿನ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ನಿಮಗೇನು ತೋಚುತ್ತೆ ಅದನ್ನ ಮಾತಾಡ್ಬಿಡ್ತೀರಾ ನೀವು. ನೀವು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಕೋಲೆ ಬಸ್ ಒಂಥರ ತಲೆ ಅಲಡ್ಸ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ದೀರಾ? ನೀವು ಹೇಳ್ದೆ ಕೇಳ್ಕೊಂಡಿದ್ರೆ ಮಾತ್ರ ನಾನು ಒಳ್ಳೆಯವಳು. ಇಲ್ಲಾಂದ್ರೆ ನಿಮಗೆ ನನ್ನ ಮೇಲೆ ಅನುಮಾನ. ನಿಮಗೆ ಯಾವಾಗ ಬೇಕಾದ್ರೂ ಯಾರ ಮೇಲಾದ್ರೂ ಅನುಮಾನ ಬರುತ್ತೆ. ನಿಮ್ಮ ದೃಷ್ಟಿಯಲ್ಲಿ ನಾನು ನನ್ನ ಮಗ ನಂಬಿಕೆ ಅನ್ನೋ ಪದಕ್ಕೆ ಅರ್ಹರಲ್ಲ ಅಲ್ವಾ? ತುಂಬಾ ಥ್ಯಾಂಕ್ಸ್. ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾನಂದ್ರೆ ನಿಮಗೆ ಇಷ್ಟೊಂದು ಅಸಡ್ಡೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಾಯಲ್ಲಿ ಬಿಸಿ ತುಪ್ಪ ಇಟ್ಕೊಂಡಿರೋ ಹಾಗಿದೆ ಅಲ್ವಾ? ಅಷ್ಟೊಂದು ಕಷ್ಟಪಡೋದು ಬೇಡ, ಅದನ್ನ ಉಗ್ದು ಬಿಡಿ. ನಾನು ಹೇಗೋ ಬದುಕೋತೀನಿ. ಪ್ರತಿದಿನ ಈ ರೀತಿ ಚುಚ್ಚು ಮಾತುಗಳನ್ನ ಕೇಳೋ ಬದಲು, ಯಾರಿಂದನೂ ಅವಮಾನ ಸಹಿಸ್ಕೊಳ್ಳೋ ಬದಲು ದೂರ ಇದ್ಬಿಡ್ತೀನಿ. 20 ವರ್ಷ ನಾನು ನಿಮ್ಮಿಂದ ದೂರ ಇದ್ದೆ. ಮತ್ತೆ ನಿಮ್ಮ ಜೊತೆ ಸಂಸಾರ ಮಾಡಿದ್ದಕ್ಕೆ ಒಳ್ಳೆ ಸತ್ಕಾರನೇ ಕೊಟ್ಟಿದ್ದೀರಾ. ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಸಾರ್ಥಕ ಆಯ್ತು ರೀ ನನ್ನ ಜೀವನ, ಸಾರ್ಥಕ ಆಯ್ತು. ಪ್ಲೀಸ್ ಆರ್ತಿಯವರೇ, ವಿಷಯನ ಯಾಕೆ ಎಲ್ಲೆಲ್ಲ ತಗೊಂಡು ಹೋಗ್ತಾ ಇದ್ದೀರಾ? ಓ, ಸತ್ಯ ಹೇಳಿದ್ರೆ ವಿಷಯ ಎಲ್ಲೆಲ್ಲೋ ಹೋಗುತ್ತೆ. ಸರಿ ಬಿಡಿ, ನಿಮ್ಮ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿದ್ದೀನಿ, ನಿಮ್ಮ ಆಲೋಚನೆನೇ ಸರಿ, ಅದೇ ಸತ್ಯ. ಸತ್ಯನ ಸಾಯಿಸಿ ಸುಳ್ಳಿಗೆ ಜನ್ಮ ಕೊಟ್ಟು ಜೋರ್ ಜೋರಾಗಿ ಮಾತಾಡ್ತಾ ಇದ್ದೀರಲ್ಲ, ಅದು ನಿಮಗೆ ಸರಿ ಅನಿಸ್ತಾ ಇದೆಯಾ? ಎಷ್ಟಾಗ್ಲೇ ನೀವು ಗಂಡಸರು, ನೀವೇನೇ ಹೇಳಿದ್ರು ನೀವೇನೇ ಮಾಡಿದ್ರು ನಾವು ಹೆಂಗಸರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು ಅಂತಾನೆ ಸರಿ. ಇಲ್ಲಾಂದ್ರೆ ನಾವೇನೇ ಮಾಡಿದ್ರು ತಪ್ಪು. ಅದೇನೋ ಹೇಳ್ತಾರಲ್ಲ, ಒಲ್ಲದ ಗಂಡನಿಗೆ ಮೊಸರಳು ಕಲ್ಲಂತೆ. ಹಾಗೆ ನಿಮಗೆ ನಾನು ಒಲ್ಲದ ಹೆಂಡತಿ, ನನ್ನ ಮಗ ನಿಮಗೆ ಒಲ್ಲದ ಮಗ. ಇನ್ಮೇಲೆ ನೀವು ಸಂತೋಷವಾಗಿ ಆರಾಮಾಗಿ ಇದ್ಬಿಡ್ಬೋದು. ಈ ಮನೇಲಿ ಏನೇ ಅನಾಹುತ ಆದ್ರೂ ನಾನು ನನ್ನ ಮಗನೇ ಕಾರಣ ಅಲ್ವಾ? ಅಂತ ಸಂಪತ್ತಿಗೆ ಯಾಕ್ರಿ ನೀವು ನಮ್ಮನ್ನ ವಾಪಸ್ ಈ ಮನೆಗೆ ಕರ್ಕೊಂಡು ಬಂದ್ರಿ? ಈ ಮನೇಲಿ ಏನೇ ತೊಂದರೆ ಆದ್ರೂ ನನ್ನ ಮೇಲೆ ನನ್ನ ಮಗನ ಮೇಲೆ ಗೂಬೆ ಕೂರಿಸೋದು. ನಿಮಗೆ ನಮ್ಮನ್ನ ಮನೆ ಬಿಟ್ಟು ಕಳಿಸ್ಬೇಕು ಅನ್ನೋದೇನಾದ್ರೂ ಇದ್ರೆ ಅದನ್ನ ದಯವಿಟ್ಟು ಹೇಳಿಬಿಡಿ. ನಾನು ಶಾಶ್ವತವಾಗಿ ದೂರ ಹೊರಟೋಗ್ಬಿಡ್ತೀವಿ.